ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SEP ಸಿಲೆಬಸ್ನ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಒಂದು ಪೋಯಮ್ ದ ಓಲ್ಡ್ ಪ್ಲೇ ಹೌಸ್ ಮೇಲೆ 15 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕಾಮನ್ ಆಗಿ ನೀವು ಆಲ್ರೆಡಿ ಸಮ್ರಿಯನ್ನು ನೋಡ್ಕೊಂಡಿರ್ತೀರ, ಆದರೆ ಯೂನಿವರ್ಸಿಟಿ ಕೀ ಉತ್ತರಗಳನ್ನ ಮಾತ್ರ ಅವರು ಕನ್ಸಿಡರ್ ಮಾಡಿ ಆ ಮಾರ್ಕ್ಸ್ನ ಕೊಡ್ತಾರೆ. ಆದ್ರಿಂದ ಈ ಪಾಯಿಂಟ್ಗಳನ್ನ ನೀವು ನೋಡ್ಕೊಳ್ಳೋದ್ರಿಂದ ಪೂರ್ತಿ ಅಂಕಗಳನ್ನ ನೀವು ಪಡ್ಕೋಬಹುದು. ಸೊ ಕ್ವಶನ್ ಆನ್ಸರ್ ಟೈಪ್ ನಿಮ್ದು ಆನ್ಸರ್ ಇರಬೇಕಾಗುತ್ತೆ. ಅದು ಸಮ್ರಿ ರೀತಿ ಇದ್ದರೆ ಯಾರು ಕೂಡ ಮಾರ್ಕ್ಸ್ ಕೊಡೋದಿಲ್ಲ. ಆದ್ರಿಂದ 15 ಅಂಕಕ್ಕೆ ನೀವು ಬರಿಬೇಕಾಗಿರುವಂತಹ ದ ಓಲ್ಡ್ ಪ್ಲೇ ಹೌಸ್ ಮೇಲೆ ಪಾಯಿಂಟ್ಸ್ ಏನೇನಿದೆ ಅವುಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ದ ಓಲ್ಡ್ ಪ್ಲೇ ಹೌಸ್ ಈ ಪದ್ಯದ 5 ಭಾಗದಲ್ಲಿ ಉತ್ತರವನ್ನ ಬರಿಬೇಕಾಗುತ್ತೆ. ಮೊದಲನೇ ಭಾಗ ಅಬೌಟ್ ಪೋಯಟ್, ಕವಿತ್ರಿ. ಈ ಪದ್ಯವನ್ನು ಬರೆದ ಕವಿತ್ರಿ ಬಗ್ಗೆ ನಾವು ಒಂದು 4 ಲೈನ್ ನಲ್ಲಿ ಎಕ್ಸ್ಪ್ಲೇನ್ ಬರಿಬೇಕಾಗುತ್ತೆ. ಇಂಟ್ರೊಡಕ್ಷನ್ ಆಫ್ ಪೋಯಮ್ ಒಂದು 6 ರಿಂದ 7 ಪಾಯಿಂಟ್ ನಲ್ಲಿ ಈ ಪದ್ಯ ಯಾವ ವಿಷಯ ವಸ್ತುವನ್ನು ಹೊಂದಿದೆ, ಎದ್ರ ಬಗ್ಗೆ ನಮಗೆ ಈ ಪದ್ಯ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದನ್ನ ಬರಿಬೇಕಾಗುತ್ತೆ. ಹಸ್ಬೆಂಡ್ ಟಾರ್ಚರ್ ಹರ್ ಡಿಸಿಷನ್ 3 ಮತ್ತು 4ನೇ ಪಾಯಿಂಟ್ ಇದರಲ್ಲಿ ಇಂಪಾರ್ಟೆಂಟ್. ಸೊ ಈ ಪದ್ಯದಲ್ಲಿ ಆ ಗಂಡ ಅವಳಿಗೆ ಯಾವ ರೀತಿ ಟಾರ್ಚರ್ಗಳನ್ನ ತೊಂದರೆಗಳನ್ನ ಕೊಡ್ತಾನೆ, ಅದರಿಂದ ಅವಳು ಯಾವ ನಿರ್ಧಾರಕ್ಕೆ ಬರ್ತಾಳೆ ಅನ್ನೋದನ್ನ ಮೇನ್ ಇವುಗಳನ್ನ ಒಂದು 15 ಪಾಯಿಂಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಅಲ್ಲಿ ಲೆಸನ್ ಪ್ರಕಾರ ಅಂದ್ರೆ ಈ ಪೋಯಂ ಪ್ರಕಾರ ಯಾವ ರೀತಿ ಕನ್ಕ್ಲೂಷನ್ ಇರಬೇಕು ಮತ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ ಕನ್ಕ್ಲೂಷನ್ ಏನಿರಬೇಕು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಸೊ ಇವು 5 ಭಾಗದಲ್ಲಿ ನಾವು ಈ ಪದ್ಯವನ್ನ ಎಕ್ಸ್ಪ್ಲೇನ್ ನ 15 ಮಾರ್ಕ್ಸ್ಗೆ ಆನ್ಸರ್ ಆಗಿ ಬರಿತೀವಿ. ಸೊ ಈ ಪದ್ಯಕ್ಕೆ ಯಾವ ರೀತಿ ಕ್ವಶನ್ ಬರುತ್ತಂದ್ರೆ ಪೋಯಂನ ಎಕ್ಸ್ಪ್ಲೇನ್ ಮಾಡೋದು ಬರುತ್ತೆ ಪೂರ್ತಿಯಾಗಿ. ನೀವು ಹೇಗೆ ಕಂಡುಹಿಡಿಬಹುದು ಅಂದ್ರೆ ಹಸ್ಬೆಂಡ್ ಅನ್ನೋ ಪದ, ವೈಫ್ ಅನ್ನೋ ಪದ, ಓಲ್ಡ್ ಪ್ಲೇ ಹೌಸ್ ಅನ್ನೋ ಪದ, ಈ ಮೂರಲ್ಲಿ ಒಂದು ಪದ ಕ್ವಶನ್ ಅಲ್ಲಿ ಇತ್ತಂದ್ರೆ ಅದು ಈ ಪದ್ಯದ ಮೇಲೆ ಕೇಳಿರುವಂತಹ 15 ಅಂಕದ ಸಮ್ರಿ ಅಂತ ಅನ್ಕೊಳ್ಳಿ. ಸೊ ಮೊದಲಿಗೆ ಅಬೌಟ್ ಪೋಯಟ್, ಕವಿತ್ರಿ ಬಗ್ಗೆ ನಾವು ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಕವಿತ್ರಿ ಬಗ್ಗೆ 4 ಪಾಯಿಂಟ್ ನಲ್ಲಿ ನಾವು ಎಕ್ಸ್ಪ್ಲೇನ್ ನ ಬರಿಬೇಕಾಗುತ್ತೆ. ಮೊದಲನೇದು ಕವಿತ್ರಿ ಹೆಸರು, ಯಾರು ಈ ಪೋಯಂ ನ ಬರೆದಿದ್ದಾರೆ. ದ ಓಲ್ಡ್ ಪ್ಲೇ ಹೌಸ್ ಪೋಯಂ ವಾಸ್ ರಿಟನ್ ಬೈ ಕಮಲಾದಾಸ್. ಸೊ ಕಮಲಾದಾಸ್ ಅನ್ನೋರು ಈ ದ ಓಲ್ಡ್ ಪ್ಲೇ ಹೌಸ್, ಹಳೆಯ ಆಟಿಕೆ ಮನೆ ಅನ್ನೋ ಪದ್ಯವನ್ನ ಬರೆದಿದ್ದಾರೆ. ಕಮಲಾದಾಸ್ ಪೆನ್ ನೇಮ್ ಈಸ್ ಮಾಧವ ಕುಟ್ಟಿ ಅಂಡ್ ಹರ್ ರಿಯಲ್ ನೇಮ್ ಈಸ್ ಕಮಲಾ ಸೂರಯ್ಯ. ಸೊ ಕಮಲಾದಾಸ್ ಅವರ ಅಡ್ಡ ಹೆಸರು ಮಾಧವಿ ಕುಟ್ಟಿ, ಅವಳ ನಿಜವಾದ ಹೆಸರು ಕಮಲಾ ಸುರಯ್ಯ. ಕಮಲಾ ಸುರಯ್ಯ ಅವಳ ಪೂರ್ಣವಾದ ಹೆಸರು. ಅವಳು ತನ್ನ ಪೋಯಂಗಳಲ್ಲಿ ಅಂಕಿತನಾಮವಾಗಿ ಕಮಲಾದಾಸ್ ಅನ್ನೋ ಪದವನ್ನ ಬಳಸ್ತಾಳೆ. 3ನೇ ಪಾಯಿಂಟ್, ಶಿ ಇಸ್ ಅ ಫೇಮಸ್ ಪೋಯಟ್, ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಇನ್ ಇಂಗ್ಲಿಷ್ ಅಂಡ್ ಮಲಯಾಳಂ. ಇಂಗ್ಲಿಷ್ ಭಾಷೆಯಲ್ಲಿ ಮತ್ತು ಮಲಯಾಳಿ ಭಾಷೆಯಲ್ಲಿ ಕವನಗಳನ್ನ, ಪೋಯಮ್ಸ್ ಗಳನ್ನ, ನಾವೆಲ್ ಕಾದಂಬರಿಗಳನ್ನ, ಶಾರ್ಟ್ ಸ್ಟೋರೀಸ್ ಸಣ್ಣ ಕಥೆಗಳನ್ನ ಅವಳು ಬರೆದಿದ್ದಾಳೆ. ಕೊನೆ ಪಾಯಿಂಟ್, ಹರ್ ಫೇಮಸ್ ವರ್ಕ್ಸ್ ಆರ್ ಸಮ್ಮರ್ ಇನ್ ಕಲ್ಕತ್ತಾ, ದ ಓಲ್ಡ್ ಪ್ಲೇ ಹೌಸ್, ಮೈ ಸ್ಟೋರಿ ಅಂಡ್ ಅದರ್ ಪೋಯಮ್ಸ್. ಸೊ 4ನೇ ಪಾಯಿಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಅವಳು ಬರೆದಿರುವಂತ ಪ್ರಸಿದ್ಧವಾಗಿರುವಂತಹ ಕೃತಿಗಳ ಬಗ್ಗೆ ಬರೀತೀವಿ. ಈ 3 ಕೃತಿಗಳ ಹೆಸರನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಸಮ್ಮರ್ ಇನ್ ಕಲ್ಕತ್ತಾ, ಓಲ್ಡ್ ಪ್ಲೇ ಹೌಸ್, ಮೈ ಸ್ಟೋರಿ ಅಂಡ್ ಅದರ್ ಪೋಯಮ್ಸ್. ಸೊ ಈ 3 ಅವಳು ಬರೆದಿರುವಲ್ಲಿ ಪದ್ಯದಲ್ಲಿ ಪ್ರಸಿದ್ಧಿಗಳನ್ನ ಪಡೆದಿವೆ. ಸೊ ಇದಿಷ್ಟು ಪೋಯಟ್ ಬಗ್ಗೆ ನಾವು ಬರಿಬೇಕಾಗಿರುವಂತಹ ವಿವರಣೆ. 2ನೇ ಭಾಗದಲ್ಲಿ ನಾವು ಈ ಪದ್ಯದ ಬಗ್ಗೆ ಬರಿಬೇಕಾಗತ್ತೆ. ಇಂಟ್ರೊಡಕ್ಷನ್ ಆಫ್ ಪೋಯಮ್. ದ ಓಲ್ಡ್ ಪ್ಲೇ ಹೌಸ್ ಈಸ್ ಅನ್ ಕನ್ಫೆಷನಲ್ ಪೋಯಮ್. ಈ ಪದ್ಯ ತಪ್ಪೊಪ್ಪಿಗೆ ಪದ್ಯ, ಅಂದ್ರೆ ಕವಯಿತ್ರಿ ತನ್ನ ಜೀವನದಲ್ಲಿ ಮದುವೆ ಆದದ್ದೇ ಒಂದು ತಪ್ಪು ಅನ್ನೋ ರೀತಿ ಈ ಪದ್ಯವನ್ನು ಬರೆದಿದ್ದಾಳೆ. ಆದ್ರಿಂದ ಇದನ್ನ ನಾವು ಕನ್ಫೆಷನಲ್ ಪೋಯಮ್ ಅಂತ ಕರಿಬಹುದು. ದ ಪೋಯಮ್ ಈಸ್ ನಾಟ್ ಡ್ರೈವನ್ ಇನ್ ಟು ಸ್ಟ್ಯಾಂಜಾಸ್ ವಿತೌಟ್ ಎನಿ ರೈಮ್ಸ್ ಸ್ಕೀಮ್. ಈ ಪದ್ಯ ಯಾವುದೇ ನಿರ್ದಿಷ್ಟ ಸಾಲುಗಳನ್ನ, ಪ್ರಾಸಗಳನ್ನ ಹೊಂದಿಲ್ಲ. ಅಂದ್ರೆ ನಿರ್ದಿಷ್ಟವಾಗಿ ಇಷ್ಟೇ ಸಾಲುಗಳ ಪದ್ಯ ಅಂತ ಇಲ್ಲ, ಇದೇ ರೀತಿ ಪ್ರಾಸವಾಗಿರುವಂತಹ ಪದ್ಯ ಅಂತ ಇಲ್ಲ. ಒಂದು ಸಣ್ಣ ಕಥೆಯನ್ನೇ ಪದ್ಯವಾಗಿ ಬರೆದಿದ್ದಾರೆ. ದ ಪೋಯಟ್ ಕಂಪೇರ್ ಹರ್ ಮೈಂಡ್ ಟು ದ ಓಲ್ಡ್ ಪ್ಲೇ ಹೌಸ್. ಈ ಪದ್ಯದ ಮೇನ್ ಕಥೆಯ ವಿಷಯ ವಸ್ತು ಏನಂದ್ರೆ ಓಲ್ಡ್ ಪ್ಲೇ ಹೌಸ್, ಒಂದು ಹಳೆಯ ಆಟಿಕೆಯ ಮನೆ. ತನ್ನ ಮನಸ್ಸನ್ನ ಒಂದು ಹಳೆಯ ಮನೆಗೆ ಅವಳು ಹೋಲಿಕೆ ಮಾಡುವುದೇ ಈ ಪದ್ಯದ ಮೂಲ ವಿಷಯ ವಸ್ತು. ಇನ್ ದ ಪೋಯಮ್ ಇಟ್ ಈಸ್ ಅಡ್ರೆಸ್ಡ್ ಟು ಯು ಟು ಹಸ್ಬೆಂಡ್ ಅಂಡ್ ಐ ಟು ದ ಪೋಯಟೆಸ್. ಈ ಪದ್ಯದಲ್ಲಿ ಬರುವಂತಹ ಯು ಅನ್ನೋ ಪದ ಅವಳ ಗಂಡನನ್ನ, ಕವಿತ್ರಿಯ ಗಂಡನನ್ನ ಸೂಚಿಸುತ್ತೆ. ಆ ಎನ್ನುವ ಪದ ಕವಿತ್ರಿಯನ್ನ ಸೂಚಿಸುತ್ತೆ. ದ ಪೋಯಮ್ ರಿಫ್ಲೆಕ್ಟ್ ದ ಡಾಮಿನೆನ್ಸ್ ಆಫ್ ಪರ್ಟ್ಯಾರ್ಚಿ ಅಂಡ್ ಹರ್ ಸ್ಟ್ರಗಲ್ ಅಗೇನ್ಸ್ಟ್ ಇಟ್. ಈ ಪದ್ಯದ ಮೂಲ ಏನು ತಿರುಳು ಅಂತಂದ್ರೆ ಈ ಪಕ್ಷಪಾತ, ಹೆಣ್ಣು ಗಂಡು ಅನ್ನೋ ಪಕ್ಷಪಾತ, ಭೇದ ಭಾವ, ಗಂಡಿಗಿರುವಂತಹ ಸ್ವಾತಂತ್ರ್ಯ ಹೆಣ್ಣಿಗಿಲ್ಲ ಅನ್ನೋದನ್ನೇ ಈ ಪದ್ಯ ಪ್ರತಿಬಿಂಬಿಸುತ್ತೆ ಮತ್ತು ಅದರ ವಿರುದ್ಧದ ಅವಳ ಹೋರಾಟವನ್ನು ಸತ್ಯಕ್ಕೆ ಈ ಪದ್ಯದಲ್ಲಿ ಅವಳು ತಿಳಿಸಿದ್ದಾಳೆ.
The poem name itself constitutes its central image, and the poet finally discovers that love making has made her mind old playhouse, and with all its lights put out. ಈ ಪದ್ಯ ಹೆಸರೇ ಹೇಳುವಂತೆ ಪ್ರೀತಿಯನ್ನ ಬಯಸುವುದರಿಂದ, ಅವಳ ಮನಸ್ಸು ಪ್ರೀತಿಯನ್ನು ಬಯಸುವುದರಿಂದ ಒಂದು ಆಟಿಕೆಯ ಹಳೆಯ ಮನೆಯಾಗಿದೆ, ಅಲ್ಲಿ ಕಾರ್ಗತ್ತಲು ಎಲ್ಲ ಲೈಟ್ಗಳು ಆರಿವೆ, ಕಾರ್ಗತ್ತಲು ತುಂಬಿದೆ ಅನ್ನೋದೇ ಈ ಪಾಠದ ಹೆಸರು ಸೂಚಿಸುತ್ತೆ. ಸೊ ಇದಿಷ್ಟು ನಾವು 6 ಪಾಯಿಂಟ್ ನಾವು ಇಂಟ್ರೊಡಕ್ಷನ್ ಅಲ್ಲಿ ಬರಿತೀವಿ. ಇದು ಈ ಪದ್ಯದ ಆನ್ಸರ್ನ 2ನೇ ಭಾಗ. 3ನೇ ಭಾಗದಲ್ಲಿ ನಾವು ಅವಳ ಗಂಡ ಅವಳಿಗೆ ಕೊಡುವಂತಹ ತೊಂದರೆಗಳನ್ನ, ಹಸ್ಬೆಂಡ್ ಟಾರ್ಚರ್ ಬಗ್ಗೆ ನಾವು ಈ 3ನೇ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆತನ ಕ್ರೂರತ್ವ ಅಥವಾ ಅವಳ ಗಂಡನಿಂದ ಅವಳು ಅನುಭವಿಸಿದಂತಹ ತೊಂದರೆಗಳನ್ನ ನಾವು ಪಾಯಿಂಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಮೊದಲನೇ ಪಾಯಿಂಟ್, ದ ಹಸ್ಬೆಂಡ್ಸ್ ಇಂಟೆನ್ಷನ್ ಈಸ್ ಟು ಕಂಟ್ರೋಲ್ ಅಂಡ್ ಕನ್ಫೈನ್ ದ ವೈಫ್ ಇನ್ ದ ಸಮರ್ ಆಫ್ ಲವ್. ಸೊ ಪ್ರೀತಿಯ ಹೆಸರಿನಲ್ಲಿ ಹೆಂಡತಿಯನ್ನ ನಿಯಂತ್ರಿಸುವುದು ಮತ್ತು ಹೆಂಡತಿಯನ್ನ ಹದ್ಬಸ್ನಲ್ಲಿ ಇಟ್ಟುಕೊಳ್ಳುವುದು ಅವನ ಉದ್ದೇಶವಾಗಿರುತ್ತೆ. ಹರ್ ಹಸ್ಬೆಂಡ್ ಪ್ಲಾನ್ ಅಕಾರ್ಡಿಂಗ್ ಟು ನೀಡ್ ಟು ಟೇಮ್ ಹರ್ ಲೈಕ್ ಶಾಲೋ. ತನ್ನ ಹೆಂಡತಿಯನ್ನ ಪ್ರೀತಿಯ ಪಾಶದಲ್ಲಿ ತೊಡಗಿಸಿಕೊಂಡು ಅವಳನ್ನ ಆಳುವಂತ ಉದ್ದೇಶವನ್ನ ಹೊಂದಿರ್ತಾನೆ, ಅಥವಾ ಅವಳನ್ನ ಏನು ಸದೆಬಡಿಯುವುದು ಅಂತಾರಲ್ಲ ಆ ರೀತಿ ಅವಳನ್ನ ಮಾಡ್ಬೇಕಂತ ಅನ್ಕೊಂಡಿರ್ತಾನೆ. ಹರ್ ಹಸ್ಬೆಂಡ್ ವಿಶಸ್ ಟು ಹೋಲ್ಡ್ ಹರ್ ಇನ್ ಹಿಸ್ ಲಾಂಗ್ ಸಮರ್ ಆಫ್ ಲವ್. ದೀರ್ಘಕಾಲದ ಪ್ರೀತಿಯನ್ನು ತೋರಿಸುವ ಒಂದು ತೋರಿಕೆಯಲ್ಲಿ ತನ್ನ ಹೆಂಡತಿಯನ್ನು ಇಟ್ಟುಕೊಂಡಿರ್ತಾನೆ. He wants her to forget, she should forget other seasons as she is drenched in his love. ಸೊ ಋತುಮಾನಗಳನ್ನೇ ಮರೆಯೋ ರೀತಿ ಮಾಡ್ತಾನೆ. ಕೆಲವೊಂದಿಷ್ಟು ಪ್ರೀತಿಯನ್ನು ತೋರಿಸಿ, ಕೆಲವೊಂದಿಷ್ಟು ಸಮಯದ ಪ್ರೀತಿಯನ್ನು ತೋರಿಸಿ ದೀರ್ಘಕಾಲದವರೆಗೆ ಅವಳು ಇತರೆ ಯೋಚನೆಗಳನ್ನ ಮರೆಯೋ ಹಾಗೆ, ಇದೇ ತೋರಿಸಿದ ಪ್ರೀತಿಯಲ್ಲೇ ಅವಳು ಮುಳುಗಿರೋ ಹಾಗೆ ಮಾಡ್ತಾನೆ. Her maternal house that she left for him, her freedom which she is included in her character. ಸೊ ತನ್ನ ಜೀವನದಲ್ಲಿ ಅವಳು ಕಂಡಂತಹ ತನ್ನ ಹಳೆಯ ಮನೆ, ತಾನು ಬಿಟ್ಟು ಬಂದಂತಹ ತವರು ಮನೆ ಏನಿದೆ ಅದನ್ನೇ ಅವನು ಮರೆಯೋ ರೀತಿ ಅವಳ ಪ್ರೀತಿಯನ್ನು ತೋರಿಸುವುದರ ಮೂಲಕ ಮರೆಯೋ ರೀತಿ ಮಾಡ್ತಾನೆ. ಆದ್ರೆ ಆ ಪ್ರೀತಿ ನಿಜವಾದ ಪ್ರೀತಿ ಆಗಿರೋದಿಲ್ಲ. He has also made desire to fly, freedom and to explore the opportunities were also crushed. ಸೊ ಅವಳ ಹಾರುವಂತ ಉದ್ದೇಶ, ಅವಳ ಸ್ವಾತಂತ್ರ್ಯದ ಉದ್ದೇಶ, ಅವಳು ಏನನ್ನಾದ್ರೂ ಸಾಧಿಸಬೇಕು ಅನ್ನುವಂತ ಅವಕಾಶಗಳನ್ನ ಅವನು ತುಳಿದು ಹಾಕಿದಾನೆ, ಹಾಳು ಮಾಡಿದಾನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಹರ್ ಹಸ್ಬೆಂಡ್ ವಾಂಟೆಡ್ ಟು ಕ್ವೆಂಚ್ ಹರ್ ಲಸ್ಟ್ ಬೈ ಎಕ್ಸ್ಪ್ಲೋರಿಂಗ್ ಹರ್ ಬಟ್ ಬಾಡಿ ಹಿ ನೆವರ್ಸ್ ಟ್ರೈಡ್ ಟು ಎಕ್ಸ್ಪ್ಲೋರ್ ಹರ್ ಸೌಲ್. ಆಕೆಯ ಪತಿ ಅವಳ ದೇಹವನ್ನ ಕಾಮದಿಂದ ಅನುಭವಿಸುವುದನ್ನೇ ಮಾಡ್ತಾನೆ ಹೊರತಾಗಿ ಅವಳ ಮನಸ್ಸನ್ನ ಅರಿತುಕೊಳ್ಳುವುದರಲ್ಲಿ ವಿಫಲನಾಗ್ತಾನೆ. He succeeded in pretending every part of her body. ಅವಳ ದೇಹದ ಪ್ರತಿಯೊಂದು ದೇಹದ ಭಾಗಗಳನ್ನ ಭೇದಿಸುವುದರಲ್ಲಿ ಅವನು ಸಕ್ಸಸ್ ಆಗಿದ್ದಾನೆ. He taught her was about himself. ಕೇವಲ ತನ್ನ ಬಗ್ಗೆ ಅವನು ಅವಳಿಗೆ ಕಲಿಸ್ತಾನೆ. Her husband failed to understand her love. He always pleased by her bodily response to his love making. ಅವಳು ತೋರಿಸುವಂತ ನಿಜವಾದ ಪ್ರೀತಿಯನ್ನ ಅವನು ಅರಿತುಕೊಳ್ಳೋದಿಲ್ಲ, ಬದಲಾಗಿ ಕೇವಲ ತನ್ನ ದೇಹದ ಆಸೆ ತೀರಿಸಿಕೊಳ್ಳುವ ಉದ್ದೇಶಗಳಿಗೆ ಮಾತ್ರ ಅವಳನ್ನ ಬಳಸಿಕೊಳ್ತಾನೆ. He kisses her so hard that he dripped spittle into her mouth. ಅವಳನ್ನ ಇಷ್ಟ ಗಟ್ಟಿಯಾಗಿ ಚುಂಬಿಸ್ತಾನಂದ್ರೆ ಅವಳಿಗೆ ಅದು ಚುಂಬನ ಅನ್ಸೋದಿಲ್ಲ, ಅವನು ಉಗುಳಿದ ಅನ್ನೋ ರೀತಿ ಅನ್ಸುತ್ತೆ. The atmosphere created by her husband is full of fake love. ಆತ ಸೃಷ್ಟಿ ಮಾಡಿರುವಂತಹ ವಾತಾವರಣ, ಪ್ರೀತಿಯ ವಾತಾವರಣ ಏನಿದೆ ಅದು ಪೂರ್ಣವಾಗಿ ಸುಳ್ಳು ವಾತಾವರಣ, ಫೇಕ್ ಆಗಿದೆ. ಇದಿಷ್ಟು ಆಕೆ ಗಂಡ ಅವಳಿಗೆ ನೀಡುವಂತಹ ತೊಂದರೆಗಳು ಅಥವಾ ಅವರ ಪ್ರೀತಿಯ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಅಂತ ಕರಿಬಹುದು ನಾವು. ಇನ್ನು 4ನೇ ಭಾಗದಲ್ಲಿ ನಾವು ಅವಳ ಮನಸ್ಥಿತಿ ಏನಿದೆ ಅದರ ಬಗ್ಗೆ ಬರಿತೀವಿ, ಅವಳ ಡಿಸಿಷನ್ ಏನಿದೆ ಅದರ ಬಗ್ಗೆ ಬರಿತೀವಿ. ಸೊ ಮೊದಲನೇ ಪಾಯಿಂಟ್, ದ ಪೋಯೆಟೆಸ್ ಡಸ್ ನಾಟ್ ಲೈಕ್ ಹಿಮ್ ಆರ್ ಹಿಸ್ ವೇಸ್ ಹಿಸ್ ಮಾನಿಸ್ಟರ್ ಈಗೋ. ಕವಯಿತ್ರಿ ಅವನನ್ನ ಇಷ್ಟಪಡೋದಿಲ್ಲ, ತನ್ನ ಪತಿಯನ್ನೇ ಈಗ ಅವಳ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಅವನಿಗಿರುವಂತ ಇಗೋ, ಅಹಂಕಾರ. ಸೊ ದೈತ್ಯಾಕಾರವಾಗಿ ಆತನ ಮನಸ್ಸಿನಲ್ಲಿ ತುಂಬಿರುವಂತಹ ದುರಹಂಕಾರ ಏನಿದೆ ಅದನ್ನ ಅವಳು ಇಷ್ಟಪಡ್ತಾ ಇಲ್ಲ, ಅಥವಾ ಅವನನ್ನೇ ಅವಳು ಇಷ್ಟಪಡ್ತಾ ಇಲ್ಲ. ಶಿ ಡಸಂಟ್ ಕೇಮ್ ಟು ಗ್ಯಾದರ್ ನಾಲೆಜ್ ಆಫ್ ಹರ್ ಹಸ್ಬೆಂಡ್ ಬಟ್ ಶಿ ಕೇಮ್ ಟು ಲಿವ್ ವಿತ್ ಹಿಮ್. ಅವಳು ತನ್ನ ಗಂಡನ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಬಂದಿಲ್ಲ, ಬದಲಾಗಿ ಆ ಮನೆಯಲ್ಲಿ ವಾಸಿಸೋದಕ್ಕೋಸ್ಕರ, ಆ ಮನೆಯಲ್ಲಿ ಇರೋದಕ್ಕೋಸ್ಕರ ಅವಳು ಬಂದಿದ್ದಾಳೆ. ಶಿ ವಾಂಟೆಡ್ ಟು ಲರ್ನ್ ಅಬೌಟ್ ಹರ್ ಸೆಲ್ಫ್ ಅಂಡ್ ಡೆವಲಪ್ ಹರ್ ಸೆಲ್ಫ್ ದ ಆಕ್ಟೋಡಮ್
ಲೆಸನ್. ಸೊ ತನ್ನನ್ನ ತಾನು ಅರಿತುಕೊಳ್ಳೋದಕ್ಕೋಸ್ಕರ, ತನ್ನ ಬಗ್ಗೆ ತಾನು ಕಲಿಯೋದಕ್ಕೋಸ್ಕರ ಅವಳು ಬಂದಿದ್ದಾಳೆ. ಶಿ ಲರ್ನ್ ಆಫ್ಟರ್ ಹರ್ ಮ್ಯಾರೇಜ್ ಈಸ್ ಓನ್ಲಿ ಅಬೌಟ್ ಹಸ್ಬೆಂಡ್, ನಾಟ್ ಡನ್ ಎನಿಥಿಂಗ್ ಪ್ರೋಗ್ರೆಸ್ ಇನ್ ಹರ್ ಲೈಫ್. ಈಗ ಅವಳಿಗೆ ಗೊತ್ತಾಗಿದೆ, ಮದುವೆ ಅನ್ನೋದು ಕೇವಲ ತನ್ನ ಪತಿಯ ಬೆಳವಣಿಗೆ ಹೊರತು ಅಥವಾ ಪತಿಯ ಸೇವೆಯ ಹೊರತು ತನ್ನ ಬಗ್ಗೆ, ತನ್ನ ಅಭಿವೃದ್ಧಿ ಬಗ್ಗೆ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಶಿ ಎಕ್ಸ್ಪೆಕ್ಟ್ಸ್ ಪೀಸ್ ಆಫ್ ರೊಮ್ಯಾಂಟಿಕ್ ಅಂಡ್ ಲವ್. ಸೊ ಅವಳು ಬಯಸೋದೇನೆಂದ್ರೆ ಶಾಂತಯುತವಾದ ಪ್ರೀತಿ, ಶಾಂತಯುತವಾದ ವಾತ್ಸಲ್ಯವನ್ನು ಅವಳು ಬಯಸ್ತಾಳೆ. ಶಿ ಈಸ್ ಟ್ರೈನ್ಡ್ ಟು ಸರ್ವ್ ಹರ್ ಹಸ್ಬೆಂಡ್ ಆಸ್ ವೈಫ್. ಅವಳಿಗೆ ತನ್ನ ಪತಿ ಏನ್ ಮಾಡಿದಾನಂದ್ರೆ ವೈಫ್ ಆಗಿ ಹೇಗಿರೋದು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾನೆ. ಶಿ ಈಸ್ ಸಪೋಸ್ ಟು ಬಿ ಹಿಸ್ ವೆಲ್ ವಿಶರ್. ಪತಿಯ ಒಳ್ಳೆಯದನ್ನೇ ಬಯಸುವ ಪತ್ನಿಯಾಗಿ ಅವಳು ಇರಬೇಕನ್ನೋ ಒಂದು ಭಾವನೆಯನ್ನು ಅವಳಲ್ಲಿ ತುಂಬಿದ್ದಾನೆ. ಶಿ ಸರ್ವ್ಸ್ ಹಿಮ್ ಟೀ ಅಂಡ್ ವಿಟಮಿನ್ ಟ್ಯಾಬ್ಲೆಟ್ಸ್ ಅಟ್ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ, ಸರಿಯಾದ ಸಮಯಕ್ಕೆ ಅವನಿಗೆ ಟೀಗಳನ್ನ ಕೊಡೋದು ಅವಳ ಕರ್ತವ್ಯ. ಅದನ್ನೇ ಮಾಡೋದೇ ಅವಳ ದಿನಚರಿ. ಶಿ ಇಸ್ ವೈಫ್ ಟು ಡೂ ಹರ್ ಕನ್ವೆನ್ಷನಲ್ ಡ್ಯೂಟಿ. ಸೊ ತನ್ನ ಸಾಂಪ್ರದಾಯಿಕ ಕರ್ತವ್ಯಗಳು, ವೈಫ್ ಅಂದ್ಮೇಲೆ ಏನು ಹಳೆ ಕಾಲದಿಂದ ಬಂದಿದೆ ಆ ಕರ್ತವ್ಯಗಳನ್ನ ಮಾಡೋದೇ ಅವಳ ದಿನಚರಿಯಾಗಿ ಮಾಡಿಬಿಟ್ಟಿರ್ತಾರೆ. ಆಕಿ ಗಂಡ ಅವಳ ಮನಸ್ಸಿನಲ್ಲಿ ಆ ರೀತಿ ಮೂಡಿಸ್ಬಿಟ್ಟಿದ್ದಾನೆ. ಶಿ ವಾಸ್ ನಾಟ್ ಮೋರ್ ದ್ಯಾನ್ ಸ್ಲೇವ್ ಟು ಹಿಮ್, ಹಿಸ್ ಈಗೋ ಮೇಡ್ ಹರ್ ರಿಲೇಶನ್ಶಿಪ್ ಡ್ಯಾಮೇಜ್. ಸೊ ಅವಳನ್ನ ಅವನು ಹೆಂಡತಿಯಾಗಿ ಕಾಣಲಾರ್ದನೆ ಸ್ಲೇವ್, ಗುಲಾಮಳನ್ನಾಗಿ ಕಾಣೋದಕ್ಕೆ ಪ್ರಾರಂಭಿಸಿದ್ದಾನೆ. ಇದರಿಂದ ಅವರ ನಡುವಿನ ಪ್ರೀತಿ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ. ಇನ್ ಹರ್ ಲೈಫ್ ದೇರ್ ಈಸ್ ನೋ ಮೇಜರ್ ಜಾಯ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಸಂಗೀತದಂತಹ, ನೃತ್ಯದಂತಹ ಸಂತೋಷಗಳು ಇನ್ನು ಅವಳ ಜೀವನದಲ್ಲಿ ಇನ್ನು ಉಳಿದಿಲ್ಲ. ಹರ್ ಮೈಂಡ್ ಬಿಕೇಮ್ ಅನ್ ಓಲ್ಡ್ ಪ್ಲೇ ಹೌಸ್, ಆಲ್ ದ ಲೈಟ್ಸ್ ಇನ್ ಇಟ್ ಆರ್ ಪುಟ್ ಆಫ್. ಸೊ ಅವಳ ಜೀವನ ಈಗ ಒಂದು ಹಳೆಯ ಆಟಿಕೆ ಮನೆಯಾಗಿದೆ, ಅದರಲ್ಲಿ ಕಾರ್ಗತ್ತಲು ತುಂಬಿದೆ, ಎಲ್ಲ ಬೆಳಕು ಆರಿ ಹೋಗಿದೆ. ಹರ್ ಹಸ್ಬೆಂಡ್ ಸರ್ವ್ಸ್ ಹಿಸ್ ಲವ್ ಇನ್ ಲಿಟಲ್ ಡೋಸಸ್, ಹರ್ ಹಸ್ಬೆಂಡ್ ಗಿವ್ಸ್ ಲೈಕ್ ಡೆತ್ ಎಕ್ಸ್ಪೀರಿಯನ್ಸ್. ಒಂದು ರೀತಿ ಡೋಸ್ ಕೊಡೋ ರೀತಿ, ಸಮಯಕ್ಕೆ ಪ್ರೀತಿಯನ್ನು ತೋರಿಸ್ತಾನೆ ಮಾತ್ರ, ನಿರಂತರವಾಗಿ ಅವಳ ಮೇಲೆ ಅವನು ಪ್ರೀತಿಯನ್ನು ಹೊಂದಿಲ್ಲ. ಅವನು ತೋರಿಸುವ ಪ್ರೀತಿ ಈಗ ಅವಳಿಗೆ ಸಾವಿನ ರೀತಿ ಅನಿಸ್ತಾ ಇದೆ, ಡೆತ್ ಅನ್ನೋ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ. ಶಿ ಹ್ಯಾಸ್ ನೋ ಫ್ರೀಡಮ್, ಇವನ್ ದ ಏರ್ ಕಂಡೀಷನರ್ ಡಸ್ ನಾಟ್ ಹೆಲ್ಪ್ ಹರ್ ಯೂನಿವರ್ಸ್. ಸೊ ಅವಳ ಜೀವನದಲ್ಲಿ ಒಂದು ಏರ್ ಕಂಡೀಷನರ್, ಅವಳ ರೂಮ್ ಏನಿದೆ, ಆಕಿ ವಾಸಿಸುವಂತ ಮನೆ ಏನಿದೆ, ಆ ಮನೆಯಲ್ಲಿನ ಕೃತಕ ವಸ್ತುಗಳು, ಆ ಏನ್ ಏರ್ ಕಂಡೀಷನ್ ಇದೆ ಅದು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಆಕಿ ಗಂಡ ಮಾತನ್ನೇ ಕೇಳುತ್ತೆ. ಡಾಮಿನೇಟೆಡ್ ಬೈ ದಿ ಸ್ಮೆಲ್ ಆಫ್ ಹಿಸ್ ಬ್ರೀತ್. ತನ್ನ ಗಂಡನ ಉಸಿರಾಟದ ವಾಸನೆಯಿಂದಲೇ ಅವಳು ಬದುಕಬೇಕು, ಅದೇ ಅವಳಿಗೆ ಜೀವನದಲ್ಲಿ ಇರಬೇಕು. ಸೆಂಟ್ ಸ್ಮೆಲ್ ಆಫ್, ಅದೇ ಸೆಂಟ್ ಇದ್ದ ರೀತಿ. ಹರ್ ಹಸ್ಬೆಂಡ್ ದ ಆರ್ಟಿಫಿಷಿಯಲ್ ಲೈಟ್. ಮನೆಯಲ್ಲಿ ಹಾಕಿರುವಂತಹ ಕೃತಕ ಬೆಳಕು ಕೂಡ, ಕ್ಲೋಸ್ಡ್ ವಿಂಡೋಸ್ ಸಜೆಸ್ಟ್, ಬಂದಾಗಿರುವಂತಹ ಕಿಟಕಿ, ಇವುಗಳನ್ನ ನಾವು ನೋಡಿದಾಗ ಎನ್ವೈರನ್ಮೆಂಟ್ ಆಫ್ ಸೀನ್ ಆಫ್ ಎಮೋಷನಲ್ ಇಂಪ್ರೆಸನ್ಮೆಂಟ್, ಒಂದ್ ರೀತಿ ಭಾವನಾತ್ಮಕ ಬಂದಿಯಾಗಿ ಅವಳನ್ನ ಮಾಡಲಾಗಿದೆ. ಸೊ ಕೃತಕ ಬೆಳಕನ್ನ ಹಾಕಿ ನೈಜ ಬೆಳಕನ್ನ ಅಂದ್ರೆ ಕಿಟಕಿಯನ್ನ ಬಂದ್ ಮಾಡಲಾಗಿದೆ. ಸೊ ಇದು ಏನನ್ನ ತೋರಿಸುತ್ತೆ ಅಂದ್ರೆ ಅವಳ ಜೀವನದಲ್ಲಿ ಅವಳಿಗೆ ಕೊಡಬೇಕಾದ ನಿಜವಾದ ಸ್ವಾತಂತ್ರ್ಯವನ್ನ ಕೊಡಲಾರ್ದೇನೆ ಬದಲಾಗಿ ಸ್ವಾತಂತ್ರ್ಯ ಕೊಡೋ ರೀತಿ ತೋರಿಸೋದು. ನೈಸರ್ಗಿಕವಾಗಿ ಬರುವಂತ ಬೆಳಕನ್ನ ಕಿಟಕಿ ಮೂಲಕ ಬಂದ್ ಮಾಡಿ ಕೃತಕ ಬೆಳಕನ್ನ ಹಾಕಿ ಮನೆಯನ್ನು ಬೆಳಗಿಸ್ತೇವಲ್ಲ, ಅದೇ ರೀತಿ ಅವಳ ಜೀವನದಲ್ಲಿ ನಿಜವಾಗ್ಲೂ ಸಿಗುವಂತ ಫ್ರೀಡಮ್ ಸಿಗ್ತಾ ಇಲ್ಲ, ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಬದಲಾಗಿ ಗಂಡ ಏನ್ ಮಾಡ್ತಾ ಇದ್ದಾನೆ, ಅವಳಿಗೆ ಸೆರೆಮನೆ ವಾಸವನ್ನ, ಯಾವ ರೀತಿ ಭಾವನಾತ್ಮಕವಾದ ಸೆರೆ, ಬಿಟ್ಟು ಹೋಗೋದಕ್ಕಾಗಿರ್ಬಾರ್ದು, ಆ ಮನೆಯಲ್ಲಿ ವಾಸಿಸಕ್ಕೂ ಆಗಿರ್ಬಾರ್ದು ಅಂತ ಸಂಕಷ್ಟದ ಸ್ಥಿತಿಯನ್ನ ತಂದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಪಾಯಿಂಟ್, ಶಿ ರಿಮೆಂಬರ್ ರಡರ್ ಬ್ರೀಸ್ ಆಫ್ ದ ಫಾಲ್ ಲೀವ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ದ ಬರ್ನಿಂಗ್ ಆಫ್ ಲೀವ್ಸ್, ಸಿಂಬಲೈಸಿಂಗ್ ದ ಇನ್ವಿಟೇಬಲ್ ಡಿಕ್ಲೈನ್ ಇನ್ ದ ರಿಲೇಶನ್ಶಿಪ್, ಇಟ್ ಮೇಕ್ ಹರ್ ಲೈಫ್ ಅನ್ಕ್ಲಿಯರ್ ಅಂಡ್ ಡಲ್. ಸೊ ಯಾವ ರೀತಿ ಗಿಡದ ಅಥವಾ ಮರದಲ್ಲಿರುವಂತಹ ಎಲೆಗಳು ಒಣಗಿದ ನಂತರ ಬೀಳುತ್ತೆ, ಅಥವಾ ಒಣಗಿದ ಎಲೆಗಳನ್ನ ಸುಟ್ಟು ಹಾಕಿದಾಗ ಸ್ಮೆಲ್ ಬರುತ್ತೆ, ಆ ರೀತಿ ಇವಳ ಜೀವನ ಅವನೊಂದಿಗೆ ಈಗ ಅನಿಸ್ತಾ ಇದೆ. ಯಾವುದೇ ರೀತಿಯಾದ ಪ್ರೀತಿ ಇಲ್ಲ, ಸ್ವಾರಸ್ಯ ಇಲ್ಲ. ಶಿ ಸೇಸ್ ಶಿ ಲಾಸ್ಟ್ ಹರ್ ಡಿಟರ್ಮಿನೇಷನ್ ಅಂಡ್ ಲಾಜಿಕ್, ಅನ್ಕ್ಲಿಯರ್ ರಿಪ್ಲೈಸ್ ಟು ಹಿಮ್. ಸೊ ಅವಳು ಯಾವುದೇ ರೀತಿಯ ಮಾತುಗಳನ್ನು ಕೂಡ, ಅವರಿಬ್ಬರ ನಡುವೆ ಸಂಭಾಷಣೆಯೂ ಕೂಡ ಕಡಿಮೆ ಆಗಿದೆ, ಮೊದಲಿನ ರೀತಿ ಮಾತು ಸತ್ಯಕ್ಕಿಲ್ಲ ಅವ್ರ ಮಧ್ಯೆ. ಶಿ ಸೇಸ್ ಹರ್ ಲವ್ಲೆಸ್ ಕಂಪನಿ ಆಫ್ ಹರ್ ಹಸ್ಬೆಂಡ್ ಈಸ್ ಕಮಿಂಗ್ ಟು ಎಂಡ್. ತಾನು ತನ್ನ ಗಂಡನೊಂದಿಗಿನ ಸಂಬಂಧವನ್ನ ಕೊನೆಗೊಳಿಸೋದಕ್ಕೆ ಅವಳು ನಿರ್ಧಾರ ಮಾಡಿದ್ದಾಳೆ ಎಂದು ನಮ್ಗೆ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾಳೆ. Goddess of youngness attracted him to a pool. He fell in love with his reflection, not knowing that it is just an image. He stared at
his reflection until he died. This myth symbolizes the fall on account of his self-love. ಸೊ ಒಂದು ದೇವತೆಗೆ ತನ್ನ ಗಂಡನನ್ನ ಹೋಲಿಕೆ ಮಾಡ್ತಾ ಇದ್ದಾಳೆ. ಅದೇನ್ ಮಾಡ್ತಾನಂದ್ರೆ ತನ್ನ ರಿಫ್ಲೆಕ್ಷನ್, ತನ್ನ ಪ್ರತಿಬಿಂಬವನ್ನೇ ನೋಡಿ ಅದರ ಮೇಲೆ ತನ್ನ ಪ್ರತಿಬಿಂಬದ ಮೇಲೆ ತನ್ನ ಪ್ರೀತಿಯಾಗಿ ಸೊ ಅದನ್ನು ಎಲ್ಲಿ ಮಠ ನೋಡ್ತಾನಂದ್ರೆ ತನ್ನ ಜೀವ ಕಳ್ಕೊಳ್ಳೋವರೆಗೂ ನೋಡ್ತಾನೆ. ಅದೇ ರೀತಿ ತನ್ನ ಗಂಡ ಸೆಲ್ಫ್ ಲವ್ ನಲ್ಲಿ ಸ್ವಂತ ಪ್ರೀತಿಯಲ್ಲಿನೇ ಮುಳುಗಿದ್ದಾನೆ. ತನಗ್ ಬೇಕಾಗಿರೋ ಲವ್ ಅನ್ನೇ ಬಯಸ್ತಾ ಇದ್ದಾನೆ ಹೊರತು ತನ್ನಿಂದ ಯಾವುದೇ ರೀತಿ ಪ್ರೀತಿಯನ್ನ ಮತ್ತೊಬ್ಬರಿಗೆ ಕೊಡ್ತಾ ಇಲ್ಲ ಅನ್ನೋದು ಅವಳ ಭಾವನೆ. ಸೊ ಇದಿಷ್ಟು ಪಾಯಿಂಟ್ ಏನ್ ಮಾಡ್ತೀವಿ, ಅವಳು ತನ್ನ ಅಭಿಪ್ರಾಯಗಳನ್ನ ತಿಳಿಸಿದ್ದಾಳೆ. ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಭಾಗ. ಸೊ ಕನ್ಕ್ಲೂಷನ್ ನಲ್ಲಿ ಏನ್ ಮಾಡ್ತೀವಿ, ಯಂಗ್ ಚೈಲ್ಡ್ ಇನ್ ದ ಪೋಯಟೆಸ್. ಸೊ ಈ ಪದ್ಯದಲ್ಲಿ ನಾವು ಏನ್ ತಿಳ್ಕೊಬಹುದಂದ್ರೆ ಕವಯಿತ್ರಿ ಒಬ್ಬ ಸಣ್ಣ ಬಾಲ್ಯದ ಹುಡುಗಿ ಅನ್ನೋ ರೀತಿ ಅನಿಸುತ್ತೆ. She had enjoyed in her childhood days at her grandmother house. We also experience her tortured and suffering as a old playhouse. ಸೊ ತನ್ನ ಯೌವನದ ವಯಸ್ಸಿನಲ್ಲಿ ಅಥವಾ ಬಾಲ್ಯದ ಜೀವನದಲ್ಲಿ ಅವಳು ತನ್ನ ಅಜ್ಜಿಯ ಮನೆಯಲ್ಲಿ ಸ್ವತಂತ್ರವಾಗಿ ಸ್ವಚ್ಛಂದದಿಂದ ಹಾಡ್ತಾ ಬೆಳೆದಿರ್ತಾಳೆ. ಯಾವಾಗ ಮದುವೆ ಆಗುತ್ತೆ ಅವಳು ಸಫೋಕೇಶನ್ ಅನುಭವಿಸ್ತಾಳೆ, ಒಂದ್ ರೀತಿ ಕಷ್ಟವನ್ನ ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿಸ್ತಾಳೆ. ಅದು ಯಾವ ರೀತಿ ಕಷ್ಟ ಅಂದ್ರೆ ಒಂದು ಹಳೆಯ ಆಟಿಕೆ ಮನೆ ಅನ್ನೋ ರೀತಿ, ಅಂದ್ರೆ ಅಲ್ಲಿ ಯಾವುದೇ ಬೆಳಕು ಗಾಳಿ ಏನೂ ಇರೋದಿಲ್ಲ. ಆ ರೀತಿಯಾದ ಜೀವನ ಅವಳ ಜೀವನ ಆಗುತ್ತೆ. No one should live in this such condition. They have to show courage and quit from there. ಸೊ ಇಲ್ಲಿ ಮಠ ಏನಿದೆ ಪದ್ಯದ ಪ್ರಕಾರದ ಅಭಿಪ್ರಾಯ. ಕೊನೆ ಲೈನ್ ಏನಿದೆ, ನಮ್ಮ ಈ ಪದ್ಯದಿಂದ ತಿಳ್ಕೊಂಡಂತ ಕನ್ಕ್ಲೂಷನ್ ಏನು. ಸೊ ಈ ಪದ್ಯ ಓದಿದಾಗ ನಾವು ಡಿಸಿಷನ್ ಏನಂದ್ರೆ, ಯಾವಾಗ ಇಂತಹ ಪರಿಸ್ಥಿತಿಗಳನ್ನ ಅನುಭವಿಸ್ತಾರಲ್ಲ ಅದು ಗಂಡೆ ಆಗಿರ್ಲಿ ಹೆಣ್ಣೆ ಆಗಿರ್ಲಿ, ಸೊ ಹೊಂದಾಣಿಕೆ ಜೀವನವನ್ನ ನಡೆಸಲಾರ್ದೇನೆ ಅಲ್ಲಿಂದ ಬಿಟ್ಟು ಬಿಡಬೇಕು. ಅದು ಎಂತ ಪರಿಸ್ಥಿತಿನೇ ಇರಲಿ ಅಲ್ಲಿಂದ ನಾವು ಹೊರಗೆ ಬರಬೇಕು, ಅದನ್ನ ಕ್ವಿಟ್ ಮಾಡಬೇಕು ಅನ್ನೋದೇ ಇದ್ರ ಕನ್ಕ್ಲೂಷನ್. ಸೊ ಇಷ್ಟು ಪಾಯಿಂಟ್ಗಳನ್ನ ನೀವು ಬರೆದ್ರೆ ಪೂರ್ತಿಯಾಗಿ 15 ಅಂಕಗಳನ್ನ ಈ ಪೋಯಂಗೆ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ ಅಥವಾ ಪೋಯಂ ನೊಂದಿಗೆ ಸಿಗೋಣ. ಧನ್ಯವಾದಗಳು.